ಮೊದಲಿಗೆ ರಾಜ್ಯ ರಾಜಕೀಯದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ನೋಡೋಣ. ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಬಳ್ಳಾರಿಯಲ್ಲಿ ಒಂದು ಸ್ಫೋಟಕ ವಿಚಾರವನ್ನ ರಿಯಾಕ್ಷನ್ ರೂಪದಲ್ಲಿ ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಇನ್ನೊಂದು 10 ದಿನದಲ್ಲಿ ಬಿ ನಾಗೇಂದ್ರ ಅವರು ಮಂತ್ರಿ ಆಗ್ತಾರೆ ಅಂತ ಬಳ್ಳಾರಿಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಫೋಟಕ ಹೇಳಿಕೆ ಕೊಟ್ಟರು. ಅವ್ರು ಹೇಳಿದ್ದೇನು ಬಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಈಗಾಗಲೇ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಇನ್ನೊಂದು 10 ದಿನದಲ್ಲಿ ನೋಡ್ತಾ ಇರಿ ಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟಕ್ಕೆ ಮೇಜರ್ ಸರ್ಜರಿ ಏನಾದರೂ ಫಿಕ್ಸ್ ಅನ್ನುವಂಥ ಚರ್ಚೆಗಳು ಇವರ ಹೇಳಿಕೆಯ ನಂತರ ಶುರುವಾಗಿದೆ. ಆದರೆ ಅವ್ರು ಹೇಳ್ತಾ ಇರೋದು ಬೇರೆ. ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಚೇರ್ ಮಾತ್ರ ಖಾಲಿ ಇಲ್ಲ, ಸಚಿವ ಸಂಪುಟ ವಿಸ್ತರಣೆ ವಿಚಾರವೂ ಕೂಡ ಸದ್ಯಕ್ಕಿಲ್ಲ. ನವೆಂಬರ್ ಆದಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ಬಳ್ಳಾರಿಯಲ್ಲಿ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಈ ರೀತಿಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು ಕಾರ್ಯಕ್ರಮವೊಂದರಲ್ಲಿ. ಶೀಘ್ರದಲ್ಲೇ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತೆ, ಇನ್ನೊಂದು 10 ದಿನದಲ್ಲಿ ನಾಗೇಂದ್ರಗೆ ಮಂತ್ರಿಗಿರಿ ಸಿಗುತ್ತೆ ಅಂತ ಬಳ್ಳಾರಿಯಲ್ಲಿ ನಡೆದಂಥ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಈ ಒಂದು ಹೇಳಿಕೆ ಈಗ ರಾಜಕೀಯದಲ್ಲಿ ನಾನಾ ರೀತಿಯ ಚರ್ಚೆಯನ್ನು ಹುಟ್ಟುಹಾಕಿದೆ. ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ರೀಶಫಲ್ ಮಾಡಬೇಕಂತ ಇದೆ. ಅದು ಪಕ್ಷದ ಹೈಕಮಾಂಡ್ ಅವ್ರು ತೀರ್ಮಾನ ತಗೊಳ್ಬೇಕಾಗಿರೋದು. ನಾಗೇಂದ್ರ ಸಾರ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು, ಅದು ರೀಶಫಲ್ ಇನ್ನೂ ಇದೆ ನವೆಂಬರ್ ಮೇಲೆ. ನಾಗೇಂದ್ರ ಸಾಹೇಬ್ರದ್ದು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು, ಸಚಿವರಾಗ್ತಂದು ನಾನು ಬರೆಸ್ತೀನಿ. ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ರೀಶಫಲ್ ಮಾಡಬೇಕಂತ ಇದೆ. ಅದು ಪಕ್ಷದ ಹೈಕಮಾಂಡ್ ಅವ್ರು ತೀರ್ಮಾನ ತಗೊಳ್ಬೇಕಾಗಿರೋದು. ನಾಗೇಂದ್ರ ಸಾರ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು, ಅದು ರೀಶಫಲ್ ಇನ್ನೂ ಇದೆ ನವೆಂಬರ್ ಮೇಲೆ. ನಾಗೇಂದ್ರ ಸಾಹೇಬ್ರದ್ದು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ. ವೀರೇಶ್, ಹಾಗಾದ್ರೆ ಜಮೀರ್ ಅವರು ಹೇಳ್ದಂಗೆ ನವೆಂಬರ್ ಆದ್ಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ? ಹಾಗಾದ್ರೆ ಯಶರತ್, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಇಂದು ಏನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅವರು ಜನಸ್ಪಂದನ ಕಾರ್ಯಕ್ರಮ ಮತ್ತು KDP ಮೀಟಿಂಗ್, ಅದೇ ರೀತಿಯಾಗಿ ಮತ್ತು ಬಳ್ಳಾರಿ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡುವುದರ ಮೂಲಕ ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಅವರಿಗೆ ಏನು ಈ ಒಂದು ಮಾಧ್ಯಮದವರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ದಿನಗಳಿಂದ ವಿಳಂಬ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ಯಾವಾಗ ಕೊಡ್ತೀರಿ, ಮಂತ್ರಿ ಯಾವಾಗ ಮಾಡ್ತೀರಿ, ಈ ಒಂದು ನಾಗೇಂದ್ರ ಅವರನ್ನ ಅಣ್ಣನವರನ್ನ ಕೇಳಿದ್ರು. ಸಾರ್ವಜನಿಕರು ಕೇಳಿದಾಗ ಅಂತ ಮಾಧ್ಯಮದವರು ಕೇಳಿದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಸ್ಪಷ್ಟವಾಗಿ ಇನ್ನು ಕೇವಲ 10 ರಿಂದ 15 ದಿನ ಬೇಡ, ದೀಪಾವಳಿ ಆಗೋದ್ರೊಳಗಾಗಿ ತಪ್ಪದೆ ಈ ಒಂದು ನಾಗೇಂದ್ರ ಅವರು ಮಂತ್ರಿ ಆಗ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗುವುದು ಸಹ ಗ್ಯಾರಂಟಿ. ಈ ಬಗ್ಗೆ ಖುದ್ದಾಗಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರೇ ಈಗಾಗಲೇ ಭರವಸೆಯನ್ನು ನೀಡಿದ್ದಾರೆ. ಈಗ ಸ್ವಲ್ಪ ಅವರ ಮೇಲೆ ಕಾನೂನಾತ್ಮಕವಾಗಿ ಕೆಲವೊಂದು ಈ ಒಂದು ST ನಿಗಮದ ಹಗರಣದ ವಿಚಾರದಲ್ಲಿ ಹೋರಾಟಗಳು ನಡೀತಾ ಇರುತ್ತೋ, ಇದರಲ್ಲಿ SIT ಈಗಾಗಲೇ ಕ್ಲೀನ್ ಚೀಟ್ ಕೊಟ್ಟಿದೆ. ಇನ್ನು ಕೆಲವೇ ದಿನಗಳಲ್ಲಿ, ಅದರಲ್ಲೂ ದೀಪಾವಳಿ ಒಳಗಾಗಿನೇ ಅವರು ಉಸ್ತುವಾರಿ ಸಚಿವರಾಗುವುದು ಗ್ಯಾರಂಟಿ ಅನ್ನತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಅಲ್ಲಿ ನೆರೆದಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಮತ್ತು ಇತರೆ ಮುಖಂಡರಿಗೂ ಸಹ ಸಂತೋಷವನ್ನು ಉಂಟು ಮಾಡುವಂತಹ ಕೆಲಸವನ್ನು ಇಂದು ಜಮೀರ್ ಅಹಮದ್ ಅವರು ಮಾಡಿದ್ದಾರೆ ಎಂದು ಹೇಳ್ಬಹುದು. ಸರ್, ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.